ನಮಸ್ಕಾರ, ವೆಲ್ಕಮ್ ಟು ದುರ್ಗಾ ಕಕ್ಕೆಪದ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೇನೆ. ಸೊ ನಾನಿವತ್ತು ಒಂದು ತುಂಬ ಫೇಮಸ್ ಆಗಿರುವಂತಹ ಜಾಗದಲ್ಲಿದ್ದೇನೆ. ಸಾಧಾರಣ 1975 ಈ ಜಾಗ, ನಾನಿರುವಂತಹ ಜಾಗ ತುಂಬ ಫೇಮಸ್ ಆಗಿತ್ತು. ಇವಾಗ ಕಾಲದಲ್ಲಿ ಈ ಜಾಗದಲ್ಲಿ ಏನೂ ಇಲ್ಲ ಅಂತಂದರೆ ಫುಲ್ಲು ಖಾಲಿಯಾಗಿದೆ. ನೋಡಿ, ಇಲ್ಲಿ ಒಂದು ಸ್ಕೂಲ್ ಇದೆ, ತೋರಿಸ್ತೇನೆ ನೋಡಿ. ಈ ಸ್ಕೂಲ್ ನೋಡಿ, CBSE ಸ್ಕೂಲ್ ಅಂತ. ಆಗಿನ ಕಾಲದಲ್ಲಿ CBSE ಸ್ಕೂಲ್ ಎಲ್ಲ ಇತ್ತು ನೋಡಿ. ಇವಾಗ ಯಾವ ಥರ ಇದೆ ಅಂತ ನೋಡಿ. ನೋಡಿ ಇಲ್ಲಿ ಸ್ಕೂಲ್ ನೋಡಿ, ಫುಲ್ಲು ಕ್ಲೋಸ್ ಆಗಿದೆ. ಎಷ್ಟು ದೊಡ್ಡ CBSE ಸ್ಕೂಲ್ ನೋಡಿ. ಇವಾಗ ಯಾವ ಸ್ಥಿತಿಯಲ್ಲಿದೆ ನೋಡಿ, ಫುಲ್ಲು ಶಿಥಿಲಾವಸ್ಥೆಗೆ ಹೋಗಿದೆ. ಈ ರೋಡ್ ಕೂಡ ನೋಡ್ಬೋದು, ತುಂಬ ದೊಡ್ಡ ರೋಡ್. ನೀವು ಡಬಲ್ ರೋಡ್ ನೋಡಿದ ಹಾಗೆ ಇದೆ ನೋಡಿ, ತುಂಬ ದೊಡ್ಡ ರೋಡು. ಹಾಗೆ ಅಲ್ಲಿ ಬಂದಾಗ ನಾವು ಫ್ರಂಟ್ ಗೇಟಲ್ಲಿ ಒಂದು ಸ್ಕೂಲ್ ಇದೆ, ಸರ್ಕಾರಿ ಸ್ಕೂಲ್ ಇದೆ, ಅದು ಇವಾಗಲೂ ರನ್ನಿಂಗ್ ಇದೆ. ಹಾಗೆ ಇಲ್ಲೊಂದು ದೇವಸ್ಥಾನ ಇದೆ. ಇನ್ನು ಮುಂದೆ ಏನೆಲ್ಲ ಸಿಗ್ತದೆ ಅಂತ ತೋರಿಸ್ತೇನೆ, ಹೋಗುವ ನೋಡಿ. ತುಂಬ ದೊಡ್ಡದಾಗಿರುವಂಥ ಒಂದು CBSE ಸ್ಕೂಲ್ ಇದೆ ನೋಡಿ. ಇಲ್ಲಿ ನಿಮಗೆ ಈ ರೂಟಲ್ಲಿ ಬಸ್ ಕೂಡ ಹೋಗ್ತದೆ. ಇದು ಅನ್ನಪೂರ್ಣೇಶ್ವರಿ ಅವ್ರದ್ದು ಒಂದು ಬಸ್ ಕೂಡ ಇದೆ. ಇಲ್ಲಿ ಒಂದು ಸರ್ಕಲ್ ಸಿಗ್ತದೆ, ಆ ಸರ್ಕಲ್ ಎಲ್ಲ ಆಗಿ ಒಂದು ಬಸ್ ಕೂಡ ಹೋಗ್ತದೆ ನೋಡಿ. ಈ ಥರದೊಂದು ಬಸ್ ಸಿಗ್ತದೆ ನೋಡಿ. ನಮ್ಮ ಜೊತೆ ಯಾರೆಲ್ಲ ಇದ್ದಾರೆ ನೋಡಿ. ನೋಡ್ತಾ ಇರುವಂತಹ ಈ ಹಾಸ್ಪಿಟಲ್ ಸಾಧಾರಣ 1975 ರೇಂಜಲ್ಲಿ ಈ ಥರ ಹಾಸ್ಪಿಟಲ್ ನೀವು ಮಂಗಳೂರಲ್ಲಿ ಕೂಡ ಇರಲಿಕ್ಕಿಲ್ಲ, ಅಷ್ಟು ದೊಡ್ಡದಂಥ ಒಂದು ಹಾಸ್ಪಿಟಲ್ ನೋಡಿ. ಅದೇ ಹಾಸ್ಪಿಟಲ್ ಇವಾಗ ಯಾವ ಥರ ಇದೆ ನೋಡಿ. ಇಲ್ಲಿ ನೋಡಿ ಹಾಸ್ಪಿಟಲ್ ನೋಡಿ, ಎಷ್ಟು ದೊಡ್ಡದಾಗಿರೋದು. ಇದೊಂದು ಸರ್ಕಾರಿ ಹಾಸ್ಪಿಟಲ್ ನೋಡಿ, ಎಷ್ಟು ದೊಡ್ಡದಿದೆ ನೋಡಿ. ಒಂದು ದೊಡ್ಡ ಸರ್ಕಲ್ ಇದೆ ನೋಡಿ, ಯಾವ ಥರ ಇದೆ ಅಂತ. ತುಂಬ ದೊಡ್ಡದಾಗಿರುವಂಥ ಸರ್ಕಲ್. ಹಾಗೆ ಇಲ್ಲಿ ಕ್ವಾರ್ಟರ್ಸ್ಗಳೆಲ್ಲ ಇದ್ದಾವೆ ನೋಡಿ, ದೊಡ್ಡ ದೊಡ್ಡ ಕ್ವಾರ್ಟರ್ಸ್ಗಳೆಲ್ಲ ಇದ್ದಾವೆ. ಆಲ್ಮೋಸ್ಟ್ ಎಲ್ಲ ಕ್ವಾರ್ಟರ್ಸ್ ನಾವು ನೋಡಿದ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಕ್ವಾರ್ಟರ್ಸ್ ಖಾಲಿ ಇದ್ದಾವೆ. ಆಲ್ಮೋಸ್ಟ್ ಎಲ್ಲ ಮುಚ್ಚಿ ಹೋಗಿದೆ. ಆಲ್ಮೋಸ್ಟ್ ಬೂತ್ ಮಂಗ್ಲೆ ಥರನೇ ಆಗಿದೆ. ಫುಲ್ ಗೋಸ್ಟ್ ಟೌನ್ ಥರನೇ ಇದೆ. ಒಂದೊಂದು ಕಡೆ ಒಂದು 4-5 ಫ್ಯಾಮಿಲಿ ಕಾಣ್ತಾ ಇರ್ಬೋದು. ಮತ್ತು ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಇದ್ದಾವೆ. ಎಲ್ಲ ಹಳೆ ಆಗಿನ ಕಾಲದ 1975 ತುಂಬ ಜಂಗುಲಿ ಇದ್ದಂತಹ ಈ ಪ್ರದೇಶ ಸಾಧಾರಣ 2005 ಮೈನಿಂಗನ್ನು ನಿಲ್ಲಿಸಲಿಕ್ಕೆ ಕರ್ನಾಟಕ ಸರ್ಕಾರದಿಂದ ಆದೇಶ ಬಂತು. ಅದಾದಮೇಲೆ ಈ ಜಾಗದಲ್ಲಿ ಯಾರೆಲ್ಲ ಇದ್ದರು ಅವರೆಲ್ಲ ಶಿಫ್ಟ್ ಆಗಿದ್ದಾರೆ. KIOCL ಅಂತ ಒಂದು ಸಂಸ್ಥೆ ಇದೆ, ಅದರಲ್ಲಿ ಕೆಲಸ ಮಾಡುವಂತಹವರು ಬೇರೆ ಬೇರೆ ಪ್ರದೇಶಕ್ಕೆ ಶಿಫ್ಟ್ ಆಗಿದ್ದಾರೆ. ಆದರೆ ಈ ಜಾಗ ನೋಡಿದಾಗ ನಮಗೆ 1975 ಇಷ್ಟೆಲ್ಲ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳಿದರೆ 2005, ಇವಾಗ 2023 ಇಂತಹ ಜಾಗ ರನ್ನಿಂಗಲ್ಲಿ ಇದ್ದರೆ ಯಾವ ಥರ ಇರ್ತಾಯಿತ್ತು ಅಂತ ಹೇಳಲಿಕ್ಕೇ ಸಾಧ್ಯ ಇಲ್ಲ, ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆ ಥರ ಇರಬಹುದಿತ್ತು. ಯಾಕಂದರೆ 1975 ನೋಡಿ, ಇಷ್ಟು ದೊಡ್ಡ ಸರ್ಕಲ್ ಆಗಿರ್ಬೋದು, ಇಲ್ಲಿ ಒಂದು ಸರ್ಕಾರಿ ಹಾಸ್ಪಿಟಲ್ ಆಗಿರ್ಬೋದು, ಏನೆಲ್ಲ ಫೆಸಿಲಿಟಿ ಇದೆ ನೋಡಿ. ಅಲ್ಲಿ ಕಾಣ್ತಾ ಇರೋ ಅದೊಂದು ಮಾರ್ಕೆಟ್ ಥರ, ಇಲ್ಲೊಂದು CBSE ಸ್ಕೂಲು. ಇನ್ನು ಮುಂದೆ ಹೋಗುವ, ಏನೆಲ್ಲ ಸಿಗ್ತದಂತೆ ಟ್ರೈ ಮಾಡುವ ನೋಡಿ. ಯಾವ ಥರ ಇದೆ ನೋಡಿ, ಆಗಿನ ಕಾಲದ ಗೆಸ್ಟ್ ಹೌಸ್, ಈಗಿನ ಕಾಲದ 5 ಸ್ಟಾರ್ ಹೋಟೆಲ್ ನೋಡಿ. ನೀವು ನೋಡ್ತಾ ಇರ್ಬೋದು, ಇದು ಆಗಿನ ಕಾಲದ ಮಾರ್ಕೆಟ್. ಇಲ್ಲೆಲ್ಲ ಮಾರ್ಕೆಟಿಂಗ್, ನೀವೆಲ್ಲ ಜನಗಳೆಲ್ಲ ಬಂದು ಇಲ್ಲಿ ತರಕಾರಿ ಆಗಿರ್ಬೋದು ಎಲ್ಲ ತಗೊತಾ ಇದ್ರು ನೋಡಿ. ಆಗಿನ ಕಾಲದ ಮಾರ್ಕೆಟ್ ಯಾವ ಥರ ಇದೆ ನೋಡಿ. ಗೆಸ್ಟ್ ಹೌಸ್ ಇವಾಗ ಫುಲ್ಲು ಖಾಲಿ ಇದೆ, ಒಂದು ಬೂತ್ ಬಂಗ್ಲೆ ಥರನೇ ಆಗಿದೆ. ಸೊ ನಾನಿವಾಗ ನೇತ್ರಾವತಿ ಪೀಕ್ ಹೋಗಬೇಕು ಅಂತ ಇದ್ದೇವೆ. ನೇತ್ರಾವತಿ ಪೀಕ್ಗೆ ಹೋಗಲಿಕ್ಕೆ ಬಂದಿದ್ದೇವೆ. ಒಂದು ಜಾಗದಲ್ಲಿ ಒಂದು ಸಂಸ್ಥೆ ಹತ್ರ ಬಂದಿದೆ. ಇಲ್ಲಿ ಸಂಸ್ಥೆಯಿಂದ ಇಲ್ಲಿ ಗಾಡಿನ ವ್ಯವಸ್ಥೆ ಎಲ್ಲ ಉಂಟು ನೋಡಿ. ಇಲ್ಲಿ ಈ ಜಾಗದಲ್ಲಿ ನಿಮಗೆ ಇಲ್ಲ ಗಾಡಿ ವ್ಯವಸ್ಥೆ ಮಾಡಿ ಕೊಡ್ತಾರೆ. ನಾವು ಟೋಟಲಾಗಿ 9 ಜನ ಇದ್ದೇವೆ. ಸೊ 9 ಜನಕ್ಕೆ ನಮಗೆ ಸಾಧಾರಣ 8,000 ರೂಪಾಯಿ ಆಯಿತು. ಒಂದು ಪಿಕಪ್ನ ವ್ಯವಸ್ಥೆ ಇದೆ, ಹಾಗೆ ಜೀಪಲ್ಲಿ ಕೂಡ ಹೋಗ್ಬೋದು. ನಾವು ಪಿಕಪ್ ಚೂಸ್ ಮಾಡಿ ಎಲ್ಲರೂ ಒಟ್ಟಿಗೆ ಹೋಗುವಂತ ಇದ್ದೇವೆ. ಸೊ ಅದಕ್ಕೋಸ್ಕರ ಸಾಧಾರಣ 8,000 ರೂಪಾಯಿ ಇಷ್ಟು ಜನಕ್ಕೆ ಹೋಗಿ ಬರಲಿಕ್ಕೆ. ಮತ್ತು ಆನ್ಲೈನಲ್ಲೆಲ್ಲ ಬುಕ್ ಮಾಡಬೇಕು ನಾವು. ನೀವು ಆನ್ಲೈನಲ್ಲಿ ಬುಕ್ ಮಾಡದೆ ಬರಲಿಕ್ಕೆ ಆಗೋದಿಲ್ಲ. ಸಪೋಸ್ ಬಂದರೂ ಕೂಡ ಇಲ್ಲೇ ಬುಕ್ ಮಾಡಿ ಹೋಗಬೇಕು.
ಇಲ್ಲಿ ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ಒಂದು ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಕೊಡ್ತಾರೆ ಅವರು, ಫಿಲಪ್ ಮಾಡ್ಕೊಂಡು ಹೋದರೆ ಆಯಿತು. ಸೊ ಹೋಗುವ, ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮೊದಲು ಏನಾದರೂ ಫುಡ್ ಎಲ್ಲ ತಗೊಳ್ಳುವ. ನಮಗೆ ಅಲ್ಲಿಗೆ ಹೋಗುವಾಗ ಫುಡ್ಡು, ವಾಟರ್ ಬಾಟ್ಲೆಲ್ಲ ಬೇಕು. ಮತ್ತು ಮಿಡ್ಲಲ್ಲಿ ಎಲ್ಲಿ ನಿಮಗೆ ವಾಟರ್ ಬಾಟ್ಲ್ ಆಗಿರ್ಬೋದು, ಫುಡ್ ಎಲ್ಲೂ ಸಿಗೋದಿಲ್ಲ. ಸಿಕ್ಕರೂ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು ನನ್ನ ಪ್ರಕಾರ. ನೋಡುವ. ನೋಡಿ ನಮ್ಮ ಹೋಗಲಿಕ್ಕೆ ರೆಡಿ ಆಗ್ತಾಯಿದೆ ಗಾಡಿ. ನೋಡಿ ಈ ಥರ ಚಾಂಪರಲ್ಲಿ ಹೋಗ್ತಾ ಇದ್ದೇವೆ. ಚಾಂಪರಲ್ಲಿ ಸಾಧಾರಣ ನಮಗೆ 8,000 ರೂಪಾಯಿ ಚಾರ್ಜ್ ಆಯಿತು. ಒಂದು ಪೀಕಿಗೆ ರೀಚ್ ಆಗಿದ್ದೀವಿ. ರೀಚ್ ಅಂದರೆ ಕೆಳಗಿಂದ ಮೇಲಿನ ತನಕ ನೀವು ಪಿಕಪ್ಪಲ್ಲಿ ಬರ್ಬೋದು. ಮತ್ತು ಈ ಪಾಯಿಂಟಿಂದ ನೋಡಿ ನಿಮಗೆ ನಡ್ಕೊಂಡು ಹೋಗ್ಲಿಕ್ಕೆ, ಇಲ್ಲಿಂದ ಮೇಲೆ ಹೋಗೋದಿಲ್ಲ ಪಿಕಪ್ಪು, ಇಲ್ಲಿಂದ ನಡ್ಕೊಂಡೇ ಹೋಗ್ಬೇಕು. ಇಲ್ಲಿ ಒಬ್ಬರು ಗೈಡ್ ಸಿಗ್ತಾರೆ, ಅವ್ರ ಜೊತೆ ನಡ್ಕೊಂಡು ಹೋಗ್ಬೇಕು ನಾವು. ಇಲ್ಲೆಲ್ಲ ನೋಡಿ ಏನೆಲ್ಲ ರಿಸ್ಟ್ರಿಕ್ಷನ್ ಎಲ್ಲ ಉಂಟು. ಅರಣ್ಯ ಇಲಾಖೆ ಅವರೊಂದು ಬೋರ್ಡ್ ಎಲ್ಲ ಹಾಕಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ಬೋರ್ಡು. ನೋಡಿ ಇಲ್ಲಿ ಎಲ್ಲ ಬೋರ್ಡ್ ಹಾಕಿದ್ದಾರೆ. ಕುದುರೆಮುಖ ಪ್ರವೇಶ ಶುಲ್ಕ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೆ ಮಾತ್ರ, ಮತ್ತು ಸಂಜೆ 5:15ಗೆ ಮಾತ್ರ. ಹಾಗೆ ಪ್ರವಾಸಿಗರಿಗೆ ಡ್ರೋನ್ ಕ್ಯಾಮರಾ ಬಳಸುವಂತಿಲ್ಲ. ಪ್ರವೇಶ ಶುಲ್ಕ ಎಲ್ಲ ಹಾಕಿದ್ದಾರೆ ನೋಡಿ, ಡೀಟೇಲ್ಸ್, ಪ್ರತಿಯೊಂದು ಡೀಟೇಲ್ಸ್ ಹಾಕಿದ್ದಾರೆ ನೋಡಿ. ನಮ್ಮ ಜೊತೆ ಕುಟ್ಟಣ್ಣ ಅವ್ರು ರೆಡಿ ಆಗಿದ್ದಾರೆ. ಹೇಗೇನಾ? ಆಲ್ ಸೆಟ್? ಓಕೆ ಬ್ರೋ, ರೆಡಿ ಯಾರ? ಆ್ಯಕ್ಚುಲಿ ಇಲ್ಲೆಲ್ಲ ಡ್ರೋನ್ ಎಲ್ಲ ಫ್ಲೈ ಮಾಡ್ಬೋದು, ಮಾಡಲಿಕ್ಕೆ ಇಲ್ಲಂತ ರೂಲ್ಸ್ ಏನಿಲ್ಲ. ನಾನು ರಾಣಿಪುರಂಗೆ ಹೋದಾಗ ಅಲ್ಲಿ ಡ್ರೋನ್ ಫ್ಲೈ ಮಾಡಲಿಕ್ಕೇ ಇಲ್ಲ, ಇಲ್ಲೆಲ್ಲ ಫ್ಲೈ ಮಾಡ್ಬೋದು. ಬಟ್ ಡ್ರೋನ್ ಫ್ಲೈ, ಸಪೋಸ್ ನೀವು ಡ್ರೋನ್ ಫ್ಲೈ ಮಾಡ್ತೀರಂತಂದರೆ 1000 ರೂಪೀಸ್ ತಗೊತಾರೆ. ಹಾಗೆ ಪರ್ ಪರ್ಸನ್ 500, ಗೈಡಿಗೆ ಪರ್ ಪರ್ಸನ್ 300 ರೂಪೀಸ್ ತಗೊತಾರೆ. ಹಾಗೆ ಸ್ವಲ್ಪ ಕಾಸ್ಟ್ಲಿ ಇದೆ ಟ್ರಿಪ್ಪು. ನೋಡುವ, ನಾವು ಇಲ್ಲಿ ತನಕ ಬಂದು ಡ್ರೋನ್ ತಗೊಂಡ್ಬಂದು ಫ್ಲೈ ಮಾಡಲಿಲ್ಲ ಅಂತಂದರೆ ಹೇಗೆ? ಫ್ಲೈ ಮಾಡುವ, ನೋಡುವ. ಸರ್ ನಿಮ್ಮ ಹೆಸರು? ರಘು ಅಂತ. ಎಷ್ಟು ದೂರ ಉಂಟು ಸರ್ ಇಲ್ಲಿಂದ ಹೋಗ್ಲಿಕ್ಕೆ? ಇಲ್ಲಿಂದ ಒಂದು 6 ಕಿಲೋಮೀಟರ್. 6 ಕಿಲೋಮೀಟ್ರಾ? ಫುಲ್ಲು ಈ ಥರನೇ ಇರ್ತದ? ಒಂದು 4 ಕಿಲೋಮೀಟ್ರ್ ಲೆವೆಲ್ ಇದೆ. ಲೆವೆಲ್ ಇದೆಯಾ? ಒಂದು 2 ಕಿಲೋಮೀಟ್ರ್ ಸ್ವಲ್ಪ ಕಷ್ಟ ಉಂಟು. ಬೆಟ್ಟ ಮೇಲೆ ಹತ್ತಿ ಹೋಗ್ಬೋದು. ಇವತ್ತು ಏನು ಜನ ಜಾಸ್ತಿ ಇದ್ದಾರೆ? ಜನ ಜಾಸ್ತಿ ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ. ಆದರೆ ಮೊನ್ನೆ ಶನಿವಾರ ಭಾನುವಾರ ಜಾಸ್ತಿ ಇರ್ತದಲ್ಲ? ಶನಿವಾರ ಭಾನುವಾರ ಇರ್ತಾರೆ ಸರ್. ಎಷ್ಟು ಸಮಯದಿಂದ ಮಾಡ್ತಾ ಇದ್ದಾರೆ ಸರ್ ನೀವು? ಇದೊಂದು 2 ವರ್ಷ ಆಯ್ತು ಸರ್. 2 ವರ್ಷದಿಂದ ಮಾಡ್ತಾ ಇದ್ದಾರೆ? 2 ವರ್ಷ. ಇದೀಗ 2 ವರ್ಷದಿಂದ ಸ್ಟಾರ್ಟಿಂಗ್ ಆಗಿದೆ ಅಷ್ಟೇ. ಮೊದಲು ಕುದುರೆಮುಖ ಇತ್ತಲ್ಲ. ನೀವು ಕುದುರೆಮುಖದಲ್ಲಿ ಇದ್ರಾ? ಇಲ್ಲ, ನಾವು ಇದೇವರು ಕುದುರೆಮುಖದಲ್ಲಿ ಬೇರೆ ಜನ ಗೈಡ್ ಇದ್ದಾರೆ. ಬೇರೆ ಗೈಡ್ ಇದ್ದಾರೆ. ಕುದುರೆಮುಖ ಯಾವುದು? ಕ್ಯಾತನ್ಮಕ್ಕಿ ಇಲ್ಲಿದ್ರ? ಕುದುರೆಮುಖ ಇಲ್ಲಿ ಬಾಳಗಲಿಂದ ಈ ಕಡೆ. ಕುದುರೆಮುಖ ಕ್ಯಾತನ್ಮಕ್ಕೆ ಬೇರೆ, ಕುದುರೆಮುಖ ಟ್ರೆಕ್ಕಿಂಗ್ ಬೇರೆ ಅಲ್ಲ? ಬೇರೆ ಸರ್. ಓಕೆ ಹೋಗುವ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಸರ್. ನೀವು ತುಂಬ ಥ್ಯಾಂಕ್ ಯು ಸರ್. ಇಲ್ಲಿ ನೋಡಿ ನಮ್ಮ ಜನಗಳೆಲ್ಲ ಬರ್ತಾ ಇದ್ದಾರೆ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ, ಹೋಗ್ತಾ ಇದ್ದೇವೆ ಅಷ್ಟೇ. ನೋಡಿ ಜರ್ನಿ ಮಧ್ಯದಲ್ಲಿ ಯಾವ ಥರ ಎಲ್ಲ ರೋಡ್ ಇದಾವೆ ನೋಡಿ. ನೋಡಿ ಇಲ್ಲಿ ಒಂದು ಸಣ್ಣ ವಾಟರ್ ಫಾಲ್ ಸಿಗ್ತದೆ, ಚಿಕ್ಕ ವಾಟರ್ ಫಾಲ್. ನೋಡಿ ನಮ್ಮ ಹೋಗುವಂತಹ ಟ್ರಕ್ಕಿಂಗ್ ಜಾಗ ಯಾವ ಥರ ಇದೆ ನೋಡಿ. ಸ್ವಲ್ಪ ಬಿಸಿಲಿದೆ ಇವತ್ತು, ಆದ್ರೂ ಪರವಾಗಿಲ್ಲ, ಹೋಗುವ. ನಮ್ಮ ಜೊತೆ ಯಾರೆಲ್ಲ ಇದ್ದಾರೆ ನೋಡಿ, ನಮ್ಮ ಟೀಮ್ ನೋಡಿ. ನೋಡಿ ನಮ್ಮ ಟೀಮ್ ಫುಲ್ ಜನ ಇದ್ದಾರೆ. ಇದು ನಮ್ಮ ವೆರಿ ನಾಟಿ ಗಾಯ್ ಕುಟ್ಟಣ. ಇದು ನಮ್ಮ ಗೈಡ್ ಇವರು. ಹಾಯ್ ಸರ್. ನೋಡಿ ಇಲ್ಲಿ ಹರಿದು ಹೋಗುವಂತಹ ನೀರು ಕೆಳಗೆ ಹೋಗ್ತದೆ. ಕೆಳಗೆ ಒಂದು ಸಾಧಾರಣ ಒಂದು 60ರಿಂದ 70 ಮನೆ ಇದೆ. ಆ ಮನೆಗೆ ಈ ನೀರು, ಇಲ್ಲಿಂದ ಹೋಗ್ತಾ ಇರುವಂತಹ ನೀರೇ ಸರಬರಾಜು ಆಗ್ತದೆ ಆ ಜಾಗಕ್ಕೆ. ನೋಡಿ ಸ್ವಲ್ಪ ಟ್ರಿಕ್ಕಿ ಆಗಿದೆ, ಬಟ್ ಆದರೂ ನೀರು ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಫುಲ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ನೀರು. ನೋಡಿ ಈ ಥರ ಬೆಟ್ಟದಿಂದ ಹರಿದು ಬರ್ತದೆ ನೀರು, ಹಾಗೆ ಕೆಳಗೆ ಹೋಗ್ತದೆ. ತುಂಬ ಕ್ಲಿಯರ್ ಇದೆ ನೀರು. ನೇತ್ರಾವತಿ ನದಿ ಮಾತ್ರ. ನಾವು ಹೋಗ್ತಾ ಇರುವಂತಹ ಜಾಗ ಕೂಡ ನೇತ್ರಾವತಿ ಪೀಕ್.
ನೋಡಿ ಚಿಕ್ಕ ಫಾಲ್ಸ್, ತುಂಬ ಚಿಕ್ಕ ಫಾಲ್ಸ್ ಇದು. ನೋಡಿ ಇಲ್ಲಿ ಕೆಳಗೆ ಕಾಣ್ತಾ ಇರ್ಬೋದು, ನಿಮಗೆ ನೋಡಲಿಕ್ಕೆ ಕಾಣೋದಿಲ್ಲ, ಬಟ್ ಅದೇ ಕೆಳಗೆ ಹರಿದು ಹೋಗ್ತಾ ಇರುವಂತಹ ನದಿಯೇ ಬಂದು ನೇತ್ರಾವತಿ ನದಿ. ನೋಡಿ ದಾರಿ ಯಾವ ಥರ ಇದೆ ಅಂತ. ಇನ್ನು ಸಾಧಾರಣ ಒಂದು 4 ಕಿಲೋಮೀಟ್ರ್ ಇರ್ಬೋದು. ಬಿಸಿಲಿದೆ ತುಂಬ, ಆ್ಯಕ್ಚುಲಿ ಫಾಗ್ ಇರಬೇಕಿತ್ತು, ಫಾಗ್ ಇದ್ದರೆ ತುಂಬ ಚೆನ್ನಾಗಿತ್ತು. ನೋಡುವ, ಡ್ರೋನ್ ತಂದಿದ್ದೇನೆ, ಫ್ಲೈ ಮಾಡುವ, ಯಾವ ಥರ ವ್ಯೂಸ್ ಸಿಗ್ತದೆ ಅಂತ ಕೂಡ ನೋಡುವ. ಅದು ಕೂಡ 1,000 ರೂಪಾಯಿ ಎಕ್ಸ್ಟ್ರಾ ಪೇಮೆಂಟ್ ಮಾಡಿ ನಾನು ಡ್ರೋನ್ ಫ್ಲೈ ಮಾಡಿಸ್ತಾ ಇದ್ದೇನೆ. ಯಾವ ಥರ ಫುಟೇಜ್ ಸಿಗ್ತದೆ ಅಂತ ಕೂಡ ನಾನು ಕೂಡ ಎಕ್ಸೈಟ್ ಆಗಿದ್ದೇನೆ. ನೋಡಿ ದಾರಿ ಯಾವ ಥರ ಇದೆ ಅಂತ. ಸೈಲೆಂಟ್ ಆಗಿದೆ, ಹಕ್ಕಿಗಳ ಸೌಂಡ್. ನೋಡಿ ಇಲ್ಲಿ ಒಂದು ನೇತ್ರಾವತಿ ನದಿ ಹರಿದು ಬರುವಂಥ ಒಂದು ಸಣ್ಣ ಜಾಗ. ಇನ್ನು ಮೇಲೆ ಉಗಮ ಸ್ಥಾನ ಕೂಡ ಇಲ್ಲಿ ಮೇಲೇ ಇದೆ, ಇನ್ನು 1 ಕಿಲೋಮೀಟ್ರ್ ಮೇಲೆ ದೂರದಲ್ಲಿದೆ. ನೋಡಿ ಇಲ್ಲಿ ಸ್ವಲ್ಪ ವಿರಾಮ ಮಾಡುವಂಥ ಸಮಯ, ಎಲ್ಲ ಕೂತ್ಕೊಂಡಿದ್ದಾರೆ. ನೋಡಿ ಅಲ್ಲಿ ಕಾಣ್ತಾ ಇರ್ಬೋದು ಎಂಡ್, ಅದೇ ಪೀಕ್. ಒಂದು ಪಾಯಿಂಟ್ ರೀಚ್ ಆಗಿದ್ದೇವೆ, ಆಲ್ಮೋಸ್ಟ್ ಫುಲ್ಲು ಟಯರ್ಡ್ ಆಗಿದ್ದೇವೆ. ನೋಡಿ ನಮ್ಮ ಆಲ್ಮೋಸ್ಟ್ ಯಾರೆಲ್ಲ ಇದ್ದಾರೆ ನೋಡಿ, ಎಲ್ಲ ಟಯರ್ಡ್ ಆಗಿ ಕೂತಿದ್ದಾರೆ. ಸೊ ನೋಡಿ ಇದೆ ನೇತ್ರಾವತಿ ಪೀಕ್. ಸೊ ನಾವು ಪೀಕಲ್ಲಿದ್ದೇವೆ, ನೋಡಿ ಯಾವ ಥರ ವ್ಯೂ ಇದೆ ನೋಡಿ. ನೋಡಿ ಸ್ವಲ್ಪ ಫಾಗ್ ಎಲ್ಲ ಕವರಪ್ ಆಯ್ತು ಇತ್ತೀಚೆಗೆ. ಇವಾಗ ಸ್ವಲ್ಪ ಫಾಗ್ ಬಂದಿದೆ. ಆ್ಯಕ್ಚುಲಿ ಈ ಕಡೆ ನೋಡಿ ತುಂಬ ಸೂಪರ್ ಆಗಿದೆ. ನೀವು ವಿಡಿಯೋದಲ್ಲೆಲ್ಲ ನೋಡಿರೋದು ಆ ಸೈಡ್ ಇದ್ದು. ನೋಡಿ ಈ ಎಂಡ್, ಇದೇ ಎಂಡ್ ಪಾಯಿಂಟ್. ಇದು ಎಷ್ಟು ಹೈಟ್ ಉಂಟು ಈ ಪ್ಲೇಸ್? ಸಮುದ್ರ ಮಟ್ಟದಿಂದ ಎಷ್ಟು ಹೈಟ್ ಉಂಟು ಇದು? 3,500 ಅಂದಾಜು. ಸಾಧಾರಣ 3,500 ಫೀಟ್ ಹೈಟ್ ಎತ್ತರದಲ್ಲಿದ್ದೇವೆ ನಾವು ಸಮುದ್ರ ಮಟ್ಟದಿಂದ. ನೋಡಿ ನೇತ್ರಾವತಿ ಪೀಕ್ ಎಂಡಲ್ಲಿ ಯಾವ ಥರ ಫಾಗ್ ಎಲ್ಲ ಇದೆ ನೋಡಿ, ತುಂಬ ಸೂಪರ್ ಆಗಿದೆ. ವಿಸಿಟ್ ಮಾಡ್ಬೋದು, ಜಾಗ ತುಂಬ ಚೆನ್ನಾಗಿರೋ ಜಾಗ. ನೀವು ವೀಕೆಂಡೆಲ್ಲ ಬರಲಿಕ್ಕೆ ಹೋಗ್ಬಿಡಿ, ತುಂಬ ರಶ್ ಇರ್ಬೋದು. ನಾವು ಇವಾಗ ವೀಕೆಂಡಲ್ಲಿ ಬಂದಿಲ್ಲ, ವೀಕ್ ಡೇಸಲ್ಲಿ ಬಂದಿರೋದು. ವೀಕ್ ಡೇಸಲ್ಲಿ ಓಕೆ ಪರವಾಗಿಲ್ಲ, ಒಂದು ರೇಂಜಿಗೆ ಜನ ಇದ್ದಾರೆ. ಆದರೂ ನಾವು ಬುಕ್ಕೆಲ್ಲ ಮಾಡಿ ಬರಬೇಕು. ಬಟ್ ತುಂಬ ಸೂಪರ್ ಆಗಿದೆ ಜಾಗ. ಮಳೆಗಾಲ ಅಂತ ತುಂಬ ಫಾಗ್ ಏನು ಸಿಗಲಿಲ್ಲ, ಯಾಕಂದರೆ ನಾವು ಬರುವಾಗ ಸ್ವಲ್ಪ ಮಧ್ಯಾಹ್ನ ಆಯಿತು. ಇವಾಗ ಆಲ್ರೆಡಿ ಸಾಧಾರಣ 12 ಗಂಟೆ. ನಮ್ಮದು ಫಸ್ಟ್ ಲೊಕೇಶನ್ ಬಂದು ನಾವು ತೋರಿಸಿದ ಹಾಗೆ ನಮ್ಮದು ಕುದುರೆಮುಖದ ಆ ಓಲ್ಡ್ ಗೆಸ್ಟ್ ಹೌಸ್ ಅದೆಲ್ಲ ನೋಡಬೇಕಿತ್ತು, ನಿಮಗೆ ತೋರಿಸ್ಬೇಕು ಅಂತ ಇದ್ದೆ ನಾನು. ಸೊ ಅದನ್ನು ತೋರಿಸಿದೆ, ಅದೊಂದು ಶಾರ್ಟ್ ವೀಡಿಯೋ, ಜಾಸ್ತಿ ಇಲ್ಲ. ಅದಕ್ಕೋಸ್ಕರ ಅದರಲ್ಲಿ ಆ ವಿಡಿಯೋದಲ್ಲಿ ನೇತ್ರಾವತಿ ಪೀಕನ್ನು ಕೂಡ ಆ್ಯಡ್ ಮಾಡಿದ್ದು.